ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ಟೈಮ್ ಸಿಕ್ಕಾಗ ಅಥವಾ ಟೈಮ್ ಮಾಡಿಕೊಂಡು ಒಂದಿಷ್ಟು ಪುಸ್ತಕಗಳನ್ನು ಓದ್ತಾ ಇರ್ತೀನಿ. ಈಗ ಸದ್ಯಕ್ಕೆ ನಾನು ರವಿ ಬೆಳಗೆರೆಯವರ ಒಂದಿಷ್ಟು ಪುಸ್ತಕಗಳನ್ನು ಪರ್ಚೇಸ್ ಮಾಡಿದ್ದೆ, ಬಟ್ ಓದೋದಕ್ಕಾಗಿರಲಿಲ್ಲ. ಅಂದರೆ ಮಾಂಡವಿ ಆಗಿರ್ಬೋದು, ನೀ ಹಿಂಗೆ ನೋಡಬೇಡ ನನ್ನ ಆಗಿರ್ಬೋದು, ಅಂತಕ್ಕೆ ಐ ಲವ್ ಯು, ಹೇಳಿ ಹೋಗೋ ಕಾರಣ, ಇದನ್ನು ತುಂಬ ಇಂಟ್ರೆಸ್ಟಿಂಗ್ ಇದೆ. ಹಿಮವಂತ್ ಮತ್ತು ಪ್ರಾರ್ಥನಾ ಈ ಪಾತ್ರಧಾರಿಗಳ ಒಂದು ಕತೆ ಇದು. ಸೂಪರಾಗಿದೆ. ಈಗ ಆಲ್ರೆಡಿ ನಾನು ಯೂಟ್ಯೂಬಲ್ಲಿ ಇದ್ರದ್ದು ಒಂದಿಷ್ಟು ವರ್ಷನ್ ಇದೆ, ಅಂದರೆ ಸ್ಟೋರಿ ವರ್ಷನ್ನು ಇದು ಕೇಳಿದ್ದೀನಿ. ಬಟ್ ಈ ಪುಸ್ತಕ ಇದು ಓದಬೇಕು ಇವಾಗ. ಬಟ್ ಈಗ ಸದ್ಯಕ್ಕೆ ನಾನು ಈ ಓ ಮನಸ್ಸೆ ಅಂದರೆ ಇದೊಂದು ಅಂಕಣ. ಸೊ ಈ ಪತ್ರಿಕೆಯಲ್ಲಿ ಮುಂಚೆಲ್ಲ ಇದೆಲ್ಲ ಮ್ಯಾಗ್ಝಿನ್ ರೂಪದಲ್ಲಿ ಬರ್ತಾಯಿತ್ತು, ಒಂದೊಂದೇ ಕಥೆಗಳು. ಈಗ ನಾನು ಓದಿದ್ದೀನಿ. ಬಟ್ ಎಷ್ಟು ಅಂಕಣಗಳು ಇದಾವಂದರೆ ಒಂದು ನಿಮಿಷ. ಈ ಪುಸ್ತಕದಲ್ಲಿ 28 ಅಂಕಣಗಳನ್ನು ಬರೆದಿದ್ದಾರೆ. 28 ಅಂಕಣಗಳ ಪುಸ್ತಕ ಇದು. ಭಾವನಾ ಪ್ರಕಾಶನದಿಂದ ಪ್ರಕಟವಾದಂಥ ಪುಸ್ತಕ ಇದು. ಈ ಓ ಮನಸ್ಸೆ ಈ ಪುಸ್ತಕದಲ್ಲಿ ನಾನು ಈಗ ಮೊದಲೇ ಸರಿನೇ ನಾನು ಪ್ರೀತಿ ಏಕೆ ಭೂಮಿ ಮೇಲಿದೆ ಈ ಅಂಕಣವನ್ನು ನಾನು ಓದಿದೆ. ಪ್ರೀತಿ ಏಕೆ ಭೂಮಿ ಮೇಲಿದೆ ಅಂತ. ಅಂದರೆ ತೀರಾ ಇತ್ತೀಚೆಗೆ ನನ್ನ ಪರಿಚಿತ ಹುಡುಗಿಯೊಬ್ಬಳು ನನ್ನ ಗೆಳೆಯನನ್ನು ಕಳೆದುಕೊಂಡಳು, ಈ ಥರ ಶುರುವಾಗೋ ಒಂದು ಲೈನಿನ ಕಥೆಯಲ್ಲಿ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು ಅಂತಂದರೆ, ಅದು ತುಂಬ ಒಂಥರ ಮನಸ್ಸಿಗೆ ಏನು ಸಖತ್ತ ಬರೆದಿದ್ದಾರಲ್ಲ ಇವರು ರವಿ ಬೆಳಗೆರೆಯವರು ಅಂತ ಅನಿಸಿದ್ದೇನಂತಂದರೆ, ಈ ಒಂದಿಷ್ಟು ಸಾಲುಗಳು ಅದನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಬೇಕು ಅಂದ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ಒಂದು ಅಂಕಣದ ಕೊನೆಯಲ್ಲಿ ಬರೆದಿದ್ದಾರೆ ಒಂದು ಲೈನು, ಸಖತ್ ಇಂಟ್ರೆಸ್ಟಿಂಗ್ ಅನ್ನಿಸ್ತು ನನಗೆ. ರವಿ ಬೆಳಗೆರೆ ಬರಿತಾ ಒಂದಿಷ್ಟು ಕೊನೆಯದಾಗಿ, ಒಂದು ನೆನಪನ್ನು ನಿಮ್ಮಲ್ಲಿ ತೋಡಿಕೊಳ್ಳಬೇಕಿದೆ. ಅಂದರೆ ರವಿ ಬೆಳಗೆರೆ ಬರಹಗಾರ ಬರೆದಿರೋದು, ಒಂದು ನೆನಪನ್ನು ನಿಮ್ಮಲ್ಲಿ ತೋಡಿಕೊಳ್ಳಬೇಕಿದೆ. ನಾನು ಬೆಳೆದ ಊರಿನಲ್ಲಿ ಒಂದು ಅಂಗಡಿ ಇತ್ತು. ಆ ಅಂಗಡಿಯ ಒಡೆಯ ಒಬ್ಬ ನಿಸ್ಸಹಾಯಕ, ವಿಕಾರಿ, ಅಬೋಧ ಮನುಷ್ಯ. ಆತನ ಹೆಂಡತಿ ಅವನಿಗಿಂತ ತುಂಬ ಚಿಕ್ಕವಳು, ಸುರದ್ರೂಪಿ. ಅವನ ಅಂಗಡಿಯ ಮುಂದೆ ಪೋಲಿ ಪಡ್ಡೆಗಳ ಸಂತೆಯೇ ನೆರೆದಿರುತ್ತಿತ್ತು. ಅದೇ ಅಂಗಡಿಯ ಹತ್ತಿರವಿದ್ದ ನನ್ನ ಟೈಲರ್ ಮಿತ್ರನೊಬ್ಬ ಆಕೆಗೆ ಒಮ್ಮೆ ಪ್ರಪೋಸ್ ಮಾಡಿದ. ಸೊ ಈ ಒಂದಿಷ್ಟು ಲೈನ್ಸ್ಗಳು, ಈಗ ಪ್ರಪೋಸ್ ಮಾಡಿದ್ನಲ್ಲ ಅವನು ಹೇಳ್ತಾನೆ ಟೈಲರ್ ಆ ಹುಡುಗಿಗೆ, ಅಂದರೆ ಅವನ ಹೆಂಡತಿಗೆ, ಅಂಥ ವಿಕಾರಿ ಅಬೋಧ ಮಧ್ಯ ವಯಸ್ಕನೊಂದಿಗೆ ಬದುಕುವುದಕ್ಕಿಂತ ನನ್ನನ್ನು ಮದುವೆಯಾಗಿ ನನ್ನ ಜೊತೆಗೆ ಹಾಯಾಗಿ ಇರಬಾರದೆ ಅಂತ ಕೇಳಿದ್ದ. ಅದಕ್ಕೆ ಆಕೆ ಏನು ಹೇಳಿದ್ಲು ಗೊತ್ತಾ? ಸೂಪರ್ ಅನ್ನಿಸ್ಬಿಡ್ತು ಈ ಲೈನ್ ಕೇಳಿಬಿಟ್ಟು ನನಗೆ. ಮೊದಲೇ ನನ್ನ ಗಂಡ ವಿಕಾರಿ, ಮಧ್ಯ ವಯಸ್ಕ, ಬುದ್ಧಿವಂತನಲ್ಲ. ಎಲ್ಲ ರೀತಿಯಿಂದಲೂ ದೇವರು ಆತನಿಗೆ ಮೋಸ ಮಾಡಿದ್ದಾನೆ. ನಾನು ಕೂಡ ಮೋಸ ಮಾಡಿಬಿಟ್ಟರೆ ಗತಿ ಏನು? ಮತ್ತೆ ಆ ಟೈಲರ್ ಆಕೆಯತ್ತ ಆಸೆಯಿಂದ ನೋಡಲೇ ಇಲ್ಲ. ಅಪ್ಪ ದೇವರೇ, ಎಂಥ ವಂಡರ್ಫುಲ್ ಲೈನ್ಸ್ ಅಲ್ವಾ, ಸೂಪರ್. ರವಿ ಬೆಳಗೆರೆಯವರ ಎಲ್ಲ ಪುಸ್ತಕಗಳನ್ನು ಆಲ್ಮೋಸ್ಟ್ ಸಾಧ್ಯ ಆದಷ್ಟು ಎಲ್ಲ ಪುಸ್ತಕಗಳನ್ನು ಓದಿದ್ದೀನಿ, ಓದ್ತಾನೂ ಇದ್ದೀನಿ. ಅಮ್ಮ ಹೇಳಿದ್ಲು ಸೂಪರಾಗಿತ್ತು, ಅದನ್ನೆಲ್ಲ ಓದಿ ಮುಗಿಸಿದ್ದೀನಿ. ಈಗ ಇದನ್ನು ಓದಿ ಮುಗಿಸ್ಬೇಕು ಇವಾಗ. ಈ ಮೊದಲನೇ ಪ್ರೀತಿಗೆ ಭೂಮಿ ಮೇಲೆ ನಾನು ಹೆಸರಿನಲ್ಲಿರೋ ಅಂಕಳಪ್ಪ ಸೂಪರ್ ಅನಿಸ್ತಾ. ಕೊನೆ ಲೈನು ಅಲ್ವಾ, ದೇವ್ರು ಅವನಿಗೆ ಮೋಸ ಮಾಡಿದ್ದಾನೆ, ನಾನು ಮೋಸ ಮಾಡಿ ಹೋದರೆ ಏನು ಅಂದರೆ, ಈಗಿನ ಒಂದು ಪರಿಸ್ಥಿತಿ ನಾನು ನೋಡಿದಾಗಲ್ಲ, ಇಷ್ಟ ಇಲ್ಲದಂಗೆ ಮದುವೆ ಆಗೋದು, ಗಂಡನ್ನು ಕೊಲೆ ಮಾಡಿಸೋದು, ಕರ್ಕೊಂಡು ಹೋಗ್ಬಿಟ್ಟು ದೂಕ್ಸೋದು, ನದಿಗೆ ದೂಕ್ಸೋದು, ಏನೇನೋ ವಿಚಾರಗಳು ನಡೀತಾ ಇದೆ. ಬಟ್ ಇದರಲ್ಲಿ ಈ ಲೈನ್ಸ್ ಓದ್ಬಿಟ್ಟು ನನಗೆ ಯಪ್ಪ ಎಷ್ಟು ಸೂಪರ್ ಅಲ್ವ ಅನ್ನಿಸ್ತು. ಸೊ ಇವತ್ತು ಸಾಧ್ಯ ಆದರೆ ಇವತ್ತು ಇದನ್ನು ಓದಿ ಮುಗಿಸ್ಬಿಡ್ತೀನಿ. ಇನ್ನು ಹೇಳಿ ಹೋಗೋ ಕಾರಣ ಓದಬೇಕು. ಸ್ವಲ್ಪ ದೊಡ್ಡ ಪೇಜ್ ಇದೆ, ಇದು ಪೇಜ್ಗಳು ಜಾಸ್ತಿ. ಅದು ಬಿಟ್ಟರೆ ಮಾಂಡವಿನೂ ಕೂಡ ಜಾಸ್ತಿ ಇದೆ. ನೀ ಹಿಂಗೆ ನೋಡಬೇಡ ನಂದ ಕೃತಿ ಅಂತೂ ಅಷ್ಟೇ ತುಂಬ ಅದಿದೆ. ಬಟ್ ಅದೇ ಇದನ್ನ ಓದ್ಬಿಟ್ಟು ಅಂತಿಕೆ ಐ ಲವ್ ಯು ಇದ್ರ ಬಗ್ಗೆನೂ ತುಂಬ ಜನ ಹೇಳಿದ್ದಾರೆ. ರವಿ ಬೆಳಗೆರೆಯವರ ಬರವಣಿಗೆ ಅಭಿಮಾನಿ ನಾನು. ಸೂಪರಾಗಿ ಬರೀತಾರೆ, ಸೂಪರಾಗಿ ಮಾತಾಡ್ತಾರೆ. ಅವ್ರು ಇರಬೇಕಾಗಿತ್ತು. ಅಂದರೆ ಅವರ ವೈಯಕ್ತಿಕ ಬದುಕು ಅಂತ ನಾನು ಹೇಳ್ತಾ ಇಲ್ಲ, ಅವ್ರ ಅಕ್ಷರ ಬರವಣಿಗೆ. ಅವರು ಹಾಯ್ ಬೆಂಗಳೂರು ಪತ್ರಿಕೆ ನಡೆಸ್ಕೊಂಡೋಗಿರೋದು ಬಾ. ಆಮೇಲೆ ಓ ಮನಸ್ಸೆ ಅಂತಿದೆ ಬಿಟ್ಟು ಅದು ಆಡಿಯೋನೂ ಕೂಡ ಇದೆ, ಯೂಟ್ಯೂಬಲ್ಲೂ ಕೂಡ ಅವೈಲೇಬಲ್ ಇದೆ, ಕೇಳಿಸ್ಕೋಬೋದು. ಎಷ್ಟೋ ಸರಿ ಕಾನ್ಫಿಡೆನ್ಸ್ ಲೋ ಆದಾಗ ನಾನು ಕೇಳಿಸ್ಕೊತೀನಿ. ಅಂದರೆ ದುಡ್ಡು ಮಾಡಬೇಕಂತ ಹೊರಟ್ರೆ ದುಡ್ಡು ಮಾಡ್ತೀಯ, ಹೆಸರು ಮಾಡಬೇಕಂತ ಹೊರಟ್ರೆ ಹೆಸರು ಮಾಡ್ತೀಯ. ಫಸ್ಟ್ ಕೆಲಸ ಮಾಡು, ಕೆಲಸ ಮಾಡ್ತಾ ಹೋದರೆ ದುಡ್ಡು ಬರುತ್ತೆ, ಹೆಸರು ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು ಆ ಲೈನ್ ಇದೆ ಓ ಮನಸ್ಸೆಯಲ್ಲಿ. ಸೂಪರಾಗಿದೆ ನಿಜವಲ್ಲೂ. ಸೊ ನೀವೆಲ್ಲರೂ ಕೂಡ ರವಿ ಬೆಳಗೆರೆಯವರ ಅಭಿಮಾನಿ ಆಗಿರ್ತೀರ ಅಂತ ಅಂದ್ಕೊಟ್ಟು, ಅಂದರೆ ಅವರ ಬರವಣಿಗೆ ಅಭಿಮಾನಿ ಅಂತಂದೇಳಿ. ಅವರ ವೈಯಕ್ತಿಕ ಬದುಕಿನ ಬಗ್ಗೆ ನಾನೇನೋ ಮಾತಾಡ್ತಾ ಇಲ್ಲ, ಅವರ ಅಕ್ಷರದ ಬರವಣಿಗೆ ನಾನು ಹೇಳ್ತಾ ಇರೋದು. ಸೊ ನಾನಿವಾಗ ಈ ಪುಸ್ತಕವನ್ನು ಓದಿ ನನ್ನ ಅಭಿಪ್ರಾಯನ ತಿಳಿಸ್ತೀನಿ.
ಅಭಿಪ್ರಾಯ ತಿಳಿಸೋದೇನು ಆಲ್ರೆಡಿ ನೋಡಿ ಎಷ್ಟು ಮೊದಲನೇ ಮುದ್ರಣದಲ್ಲೇ 3000 ಪುಸ್ತಕಗಳು, ಎರಡನೇ ಮುದ್ರಣ ಬಂದು ಎರಡನೇ ಮುದ್ರಣ, ಮೂರನೇ, ನಾಲ್ಕನೇ ಮುದ್ರಣ ಅಂದರೆ ನಾನು ಈ ಪುಸ್ತಕ ತೆಗೆದುಕೊಳ್ಳೋ ಅಕ್ಟೋಬರ್ 2025 4ನೇ ಮುದ್ರಣ ಆಗಿದೆ. ಅದೇ ಅಕ್ಷರಕ್ಕಿರೋ ತಾಕತ್ತು, ಅದೇ ಅಕ್ಷರಕ್ಕಿರೋ ಒಂದು ಬೆಲೆ ಅಂತಲೇ ಹೇಳ್ಬೋದು. ರವಿ ಬೆಳಗೆರೆ ಅವರು ಬರೆದಿರೋ ಪುಸ್ತಕಗಳು, ಅವರ ಒಂದಿಷ್ಟು ಮಾತಿನ ಶೈಲಿ ತುಂಬ ಇಷ್ಟ ಆಗುತ್ತೆ. ಆ ಓ ಮನಸ್ಸೇ ಆಡಿಯೋ ಕೇಳಿಸ್ಕೊಂಡಾಗೆಲ್ಲ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಕಾನ್ಫಿಡೆನ್ಸ್ ಲೋ ಆಗಿರೋ ಕಾನ್ಫಿಡೆನ್ಸ್ ಹೈ ಆಗುತ್ತೆ. ಸೊ ಅದೇ ರೀತಿಯ ಅವರ ಪುಸ್ತಕಗಳು, ಅವರ ಬರವಣಿಗೆಗಳು. ಸೊ ಈ ಓ ಮನಸ್ಸೆಯಲ್ಲಿ ಏನು 28 ಅಂಕಣಗಳಿದ್ದಾವಲ್ಲ ಅವನ್ನೆಲ್ಲ ಓದಿ ಮುಗಿಸ್ತೀನಿ ಇವಾಗ. ನೋಡೋಣ ನಿಮ್ಗೇನು ಅನ್ನಿಸುತ್ತೆ, ಕಾಮೆಂಟ್ ಮಾಡಿ. ಅವರ ಪುಸ್ತಕಗಳನ್ನು ನೀವು ಓದಿದ್ದೀರಾ, ಅವರ ಅಂಕಣಗಳನ್ನು ನೀವು ಓದಿದ್ದೀರಾ. ಸಿನಿಮಾಗಳಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ರು, ಧಾರಾವಾಹಿಗಳು ಕೂಡ ಒಂದಿಷ್ಟು ಕಾರ್ಯಕ್ರಮಗಳಲ್ಲೂ ಕೂಡ ಅವರು ಭಾಗವಹಿಸಿದರು. ಸೊ ಅವರು ಇರಬೇಕಾಗಿತ್ತು, ಅವರ ಒಂದು ಅಕ್ಷರದ ಒಂದು ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಇರಲಿ, ಒಂದ್ಸಲ ಹಂಗೆ ಆಗುತ್ತೆ. ಸೊ ಈ ಓದಿ ಮುಗಿಸ್ತೀನಿ. ಸೊ ಈ ಲೈನು ಸೂಪರ್ ಅನ್ನಿಸ್ತು. ದೇವರು ಎಲ್ಲ ರೀತಿಯಿಂದ ಮೋಸ ಮಾಡಿಬಿಟ್ಟಿದ್ದಾನೆ, ನಾನು ಓಡೋಗ್ಬಿಟ್ಟು ಅವ್ನಿಗೆ ಮೋಸ ಮಾಡಿಬಿಟ್ರೆ ತಪ್ಪಲ್ವಾ ಅಂತ ಅವಳು ಹೇಳೋದು. ಟೈಲರ್ ಆಕೆ ಹತ್ರ ಕಣ್ಣೆತ್ತಿನ ತಿರುಗಿ ನೋಡಲಿಲ್ವಂತೆ. ವಾವ್, ಈಗಿನ ಒಂದು ಪರಿಸ್ಥಿತಿ ಎಲ್ಲ ನೋಡಿದಾಗೆಲ್ಲ ಹೆಂಗೆ ಅನಿಸುತ್ತೆ ಅಲ್ವಾ? ಇರಲಿ, ನಿಮ್ಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.